ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬಂದು ಗುರುವಾರದ ದಿನದ ವಿಡಿಯೋ ಆಗಿರುತ್ತೆ. ಗುರುವಾರ ದಿನದ್ದು ರಾಘವೇಂದ್ರ ಸ್ವಾಮಿಯವ್ರ ಪೂಜೆ, ಹಾಗೆಯೇ ಪುಟ್ಟದಾದಂತಹ ಒಂದು ರಂಗೋಲಿ ಡಿಸೈನು, ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ಬಾಳೆಕಾಯಿ ಚಿಪ್ಸ್ನ ಮಾಡಿದ್ದೆ. ಅದು ಗರ್ಗರಿಯಾಗಿ ಬರಬೇಕು ಅಂತ ಅಂದರೆ ಹೇಗೆ ಮಾಡಬೇಕು ಅನ್ನೋವಂಥ ಒಂದು ಟಿಪ್ಸ್ನೂ ಕೂಡ ನಾನಿಲ್ಲಿ ಹೇಳಿದ್ದೀನಿ. ಹಾಗೆಯೇ ನಾವೊಂದು ಗಾಡಿನ ಬುಕ್ ಮಾಡಿದ್ವಿ, ಗಾಡಿ ಕೂಡ ಬಂದಿತ್ತು. ಅದರದೊಂದು ಪೂಜೆದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಬನ್ನಿ ಮೊದಲಿಗೆ ಪುಟ್ಟದಾದಂಥ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬರೋಣ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೆ. ಸ್ನಾನ ಎಲ್ಲ ಮುಗಿಸಿ ಹಿಂದಿನ ದಿನವೇ ಹೂವು ಎಲ್ಲ ತಂದು ನೀಟಾಗಿ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಸಡನ್ನಾಗಿ ಆ ದಿನವೇ ಕಟ್ಟಿ ಪೂಜೆ ಮಾಡ್ತೀನಿ ಅಂತ ಅಂದರೆ ಖಂಡಿತ ಆಗಲ್ಲ. ಈಗ ಸ್ಫಟಿಕ ಹೂವು ಇದೆಲ್ಲ ತುಂಬ ಸೀಸನ್ ಇರೋದ್ರಿಂದ ಈಸಿಯಾಗಿ ಸಿಗ್ತಾಯಿದೆ. ಇಲ್ಲೆಲ್ಲ ಪ್ರೈಸು ಕೂಡ ತುಂಬ ರೀಸನೇಬಲ್ ಆಗೇ ಇದೆ, ತುಂಬ ಕಾಸ್ಟ್ಲಿ ಅಂತ ಏನು ಅನಿಸಲ್ಲ. ಹಬ್ಬಗಳಿರುವಾಗ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಿಟ್ಟರೆ ನಾರ್ಮಲಾಗಿ 100 ಗ್ರಾಮ್ಗೆ 50 ರೂಪಾಯಿ ಆ ಥರ ಎಲ್ಲ ಸಿಗುತ್ತೆ. ತಂದು ಕಟ್ಟಿದ್ರೆ ಒಂದು ಮಾರ ತನಕನೂ ಹೂವು ಆಗುತ್ತೆ. ತುಂಬ ಖುಷಿ ಅನಿಸುತ್ತೆ ನಾವೇ ಹೂವು ಕಟ್ಟಿ ದೇವ್ರಿಗೆ ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ. ರಾಘವೇಂದ್ರ ಸ್ವಾಮಿ ಫೋಟೋಗೆಲ್ಲ ಅಲಂಕಾರನ ಮಾಡಿಕೊಂಡು ದೀಪನೂ ಕೂಡ ಹಚ್ಕೊಳ್ತಾ ಇದ್ದೀನಿ. ತುಪ್ಪದ ದೀಪ ಹಚ್ಚೋದ್ರಿಂದ ಅದು ತುಪ್ಪನ ಮೆಲ್ಟ್ ಮಾಡಿ ಹಾಕಿದ ತಕ್ಷಣ ದೀಪ ಹಚ್ಚಲಿಲ್ಲ ಅಂದರೆ ಒಂದು 2-3 ನಿಮಿಷ ಲೇಟ್ ಆಯಿತು ಅಂದ್ರೂ ತುಪ್ಪ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ವೆದರು ಸ್ವಲ್ಪ ಚಳಿ ಇರೋದ್ರಿಂದ ಹಾಗಾಗಿ ದೀಪ ಹತ್ತಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ನಾರ್ಮಲಾಗಿ ದೀಪದ ಎಣ್ಣೆ ಹಾಕಿದ್ರೆ ಈ ಥರ ಎಲ್ಲ ಏನು ಸಮಸ್ಯೆ ಆಗೋಲ್ಲ, ತುಪ್ಪ ಹಾಕುವಾಗ ಮಾತ್ರ ಈ ಥರ ಸಮಸ್ಯೆ ಆಗುತ್ತೆ. ಎಲ್ಲ ಅಲಂಕಾರ ಪೂಜೆಗೆ ಏನು ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಆಗ್ಬೋದು ಪ್ರತಿಯೊಂದೂ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ನೋಡ್ತಿರ್ಬೋದು ಅಲಂಕಾರ ರಾಘವೇಂದ್ರ ಸ್ವಾಮಿಯವರಿಗೆ, ಹಾಗೆ ಮನೆ ದೇವ್ರ ಫೋಟೋಗಳಿಗೂ ಕೂಡ ನೀಟಾಗಿ ಅಲಂಕಾರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದಾಗಿದೆ. ಎಲ್ಲ ಆದಮೇಲೆ ನಾನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಡೋನಟ್ ಮಾಡಲಿಕ್ಕೆ ಹೇಳಿದ್ದ ಮಗ, ಬಟ್ ನಾನು ಬೇರೆ ಏನೋ ಕೆಲಸಗಳು ಸ್ಟಿಚಿಂಗ್ ಎಲ್ಲ ಇದ್ದಿದ್ದರಿಂದ ಟೈಮ್ ಆಗಲಿಲ್ಲ. ಹಾಗಾಗಿ ಬಾಳೆಕಾಯಿ ಇದ್ವು ಮನೆಯಲ್ಲಿ ಒಂದು 3-4, ಅದನ್ನು ಉಪಯೋಗಿಸ್ಕೊಂಡು ಬಾಳೆಕಾಯಿ ಚಿಪ್ಸ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಮೊದಲಿಗೆ ಬಾಳೆಕಾಯಿನ ನೀಟಾಗಿ ಡೀಪಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ಸುತ್ತಲೂ. ಅಂದರೆ ಪೀಸಸ್ ಥರ ಮಾಡಬೇಡಿ, ಸ್ಕಿನ್ ಮಾತ್ರ ಅಂದರೆ ಸಿಪ್ಪೆಗೆ ಟಚ್ ಆಗೋ ಥರ ಡೀಪಾಗಿ ಕಟ್ ಮಾಡಿಕೊಂಡು ತೆಗೆದ್ರೆ ನೀಟಾಗಿ ಸಿಪ್ಪೆ ಬರುತ್ತೆ. ಇಲ್ಲಾಂದರೆ ಪೀಲರ್ ಸಹಾಯದಿಂದನೂ ನೀವು ತೆಗಿಬೋದು. ಸಿಪ್ಪೆನ ತೆಗೆದು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಚಿಪ್ಸ್ ಆಕಾರ ಏನು ಬರುತ್ತೆ ರೌಂಡ್ ಶೇಪು, ಹಾಗೆ ನೋಡಿ ತೆಳ್ಳು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ಥರ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಕೊಬ್ಬರಿ ತುರಿಯೋದು ಬರುತ್ತೆ ನೋಡಿ, ಅದರಲ್ಲೂ ಕೂಡ ಆಪ್ಷನ್ ಇರುತ್ತೆ, ಅದರಲ್ಲಾದರೂ ತುರಿದುಕೊಳ್ಬೋದು. ಎಣ್ಣೆನ ಕಾಯ್ಲಿಕ್ಕಿಟ್ಟು ಎಣ್ಣೆ ಕಾದ ನಂತರ ಒಂದೊಂದೇ ಬಾಳೆಕಾಯಿ ಚಿಪ್ಸ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಅಂಟ್ಕೊಂಡಿರುತ್ತಲ್ಲ ಅದನ್ನು ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಅದು ಬಿಡಲ್ಲ ಎಣ್ಣೆಗೆ ಹಾಕಿದ ಮೇಲೆ. ಹಾಗೆ ಎರಡು ಅಂಟ್ಕೊಂಡು ಥರನೇ ಇದ್ದರೆ ಅದು ಕ್ರಿಸ್ಪಾಗಿ ಬೇಯಲ್ಲ. ಹಾಗಾಗಿ ನೋಡ್ತಿದ್ದೀರಲ್ಲ, ಎಣ್ಣೆಗೆ ಹಾಕಿ ಎಲ್ಲವನ್ನು
ಕಡಿಮೆ ಉರಿನಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ, ನೀಟಾಗಿ ಗರ್ಗರಿಯಾಗಿ ಬೇಯಲ್ಲ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಬಾಳೆಕಾಯಿ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಒಂದು ಬಟ್ಲಿಗೆ ಒಂದು ಸ್ವಲ್ಪ ನೀರು, ಒಂದು 4ರಿಂದ 5 ಸ್ಪೂನಷ್ಟು ನೀರನ್ನ ಹಾಕಿ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ನೋಡ್ತಿದ್ದೀರಲ್ಲ. ಈಗ ಇದನ್ನು ನಾವು ಏನು ಬಾಳೆಕಾಯಿ ಬೇಯ್ತಿದೆ ಅದು ಒಂದು 80% ಬೆಂದಾಗಿದೆ ಅಂತ ಅನ್ನುವಾಗ ಈ 1 ಸ್ಪೂನಷ್ಟೇ ನೀರು ಹಾಕ್ಕೊಳ್ಬೇಕು. ತುಂಬ ಹಾಕ್ಕೊಳ್ಳೋಕೆ ನೋಡಿ, ಇಷ್ಟೇ ನೀರನ್ನ ಹಾಕ್ಕೊಳ್ಬೇಕು. ಫಸ್ಟಿಗೆ ಹಾಕುವಾಗ ಸ್ವಲ್ಪ ಸಿಡಿಯುತ್ತೆ, ನೆಕ್ಸ್ಟ್ ಟೈಮೆಲ್ಲ ಹಾಕುವಾಗ ಏನು ಅನಿಸಲ್ಲ. ನೋಡ್ತಿದ್ದಿಲ್ಲ, ಹೀಗೆ ನೀರನ್ನ ಹಾಕೋದ್ರಿಂದ ಏನಾಗುತ್ತೆ, ಬಾಳೆಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನಾವು ಮತ್ತೆ ಮೇಲಿಂದ ಉಪ್ಪನ್ನ ಉದುರಿಸ್ಬೇಕು ಅಂತ ಏನಿರಲ್ಲ. ನಿಮ್ಗೆ ಏನಾರು ಅದು ಯೆಲ್ಲೋ ಕಲರ್ ಬೇಕು ಚಿಪ್ಸು ಅನ್ನೋದಾದರೆ, ಇವೇ ನೇಂದ್ರ ಬಾಳೆಹಣ್ಣಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಬೇಕು ಅನ್ನೋದಾದರೆ ಸ್ವಲ್ಪ ಅರಶಿನ ಪುಡಿನೂ ಕೂಡ ನೀವು ನೀರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಕಾಯಿ ಚಿಪ್ಸು ಯೆಲ್ಲೋ ಕಲರಲ್ಲಿ ಬರುತ್ತೆ. ನಾವು ಅಂದರೆ ಸಾಂಬಾರು ಬಾಳೆಕಾಯಲ್ಲೂ ಮಾಡ್ಬೋದು, ಹಾಗೆಯೇ ನೇಂದ್ರ ಬರುತ್ತಲ್ಲ ಆ ಬಾಳೆಕಾಯಲ್ಲೂ ಕೂಡ ನಾವು ಚಿಪ್ಸನ್ನು ಮಾಡ್ಬೋದು. ತುಂಬ ಚೆನ್ನಾಗೇ ಬರುತ್ತೆ ಎರಡರಲ್ಲೂ. ನೇಂದ್ರದಲ್ಲಿ ಅಂದರೆ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ, ಹಾಗಾಗಿ ಆ ಥರ ಬೇಕು ಅನ್ನೋದಾದರೆ ನೀವು ಉಪ್ಪು ನೀರೇನಿರುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿನೂ ಸೇರಿಸ್ಕೊಂಡ್ರಿ ಅಂದರೆ ಈ ಥರ ಕಲರು ಚೇಂಜ್ ಆಗಿ ಬರುತ್ತೆ, ಯೆಲ್ಲೋ ಕಲರಲ್ಲೇ ಬರುತ್ತೆ. ಇವಾಗ ನಾನು ನೋಡ್ತಿದ್ದಿಲ್ಲ 1 ಟ್ರಿಪ್ ಎಲ್ಲ ತೆಗ್ದಾಯಿತು. ಒಂದು 2-3 ಸಲ ಆ ಥರ ಮಾಡಿಕೊಂಡೆ. ಇನ್ನೂ ಒಂದು ಸೀಕ್ರೆಟ್ ಟಿಪ್ಸ್ ಏನಂತ ಅಂದರೆ, ಈ ಬಾಳೆಕಾಯಿ ಚಿಪ್ಸು ತುಂಬ ಗರ್ಗರಿ ಈ ಥರ ಮಾಡಿದ್ರೂ ಗರಿಯಾಗಿ ಬರುತ್ತೆ. ಮತ್ತೊಂದು ಟಿಪ್ಸ್ ಏನಂದರೆ, ಈ ಕಾರ್ನ್ಫ್ಲೋರ್ ಬರುತ್ತೆ ನೋಡಿ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಕಾದಾಗ ಮೇಲಿಂದ ಉದುರಿಸ್ಬಿಟ್ಟು ಅದಕ್ಕೆ ಬಾಳೆಕಾಯಿನ ಹಾಕಿ ನಾವು ಡೀಪ್ ಫ್ರೈನ ಮಾಡ್ಕೊಳ್ಳೋದ್ರಿಂದನೂ ಬಾಳೆಕಾಯಿ ಚಿಪ್ಸು ತುಂಬ ಗರಿಯಾಗಿ ಬರುತ್ತೆ. ಇದನ್ನೊಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಕ್ರಿಸ್ಪಾಗಿ ಬರುತ್ತೆ, ಬಟ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಾರ್ನ್ಫ್ಲೋರ್ ಹಾಕಿರ್ತೀವಿ ನೋಡಿ, ಎಣ್ಣೆನೆಲ್ಲ ಸಿಹಿತ್ತಲ್ಲ, ಹಾಗಾಗಿ ಚೇಂಜ್ ಆಗುತ್ತೆ. ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬ ಕ್ರಿಸ್ಪಾಗಿ ಬಂದಿದೆ. ನೀವು ಇದರ ಬಾಳೆಕಾಯಿ ತುಂಬ ಇದೆ ಅಂತ ಅನ್ನುವಾಗ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು 3-4 ದಿನ ಈಸಿಯಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಅಂಗಡಿನಲ್ಲಿ ತರೋದು ಯಾವ ಎಣ್ಣೆನಲ್ಲಿ ಕರೆದಿರ್ತಾರೆ ಅದೆಲ್ಲ ಗೊತ್ತಿರಲ್ಲ, ಹಾಗಾಗಿ ಮಕ್ಕಳಿಗೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಹಾಗೆ ಈವ್ನಿಂಗ್ ಟೀ ಟೈಮ್ ಕೂಡ ಆಗಿತ್ತಲ್ಲ ಅಂತ ಹೇಳಿ ಟೀನೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೆ. ಬಾಳೆಕಾಯಿ ಚಿಪ್ಸು ಹಾಗೆಯೇ ಮರ್ಗೆಣ್ಸ್ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ರಿಸ್ಪಾಗಿರುತ್ತೆ. ಹೊರಗಡೆ ಅನ್ಹೆಲ್ದಿದೆಲ್ಲ ಕೊಡಿಸೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ನೀವು ಮಾಡಿಕೊಂಡು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಥವಾ ಲಂಚ್ ಬಾಕ್ಸಿಗೆಲ್ಲ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ, ಬಾಳೆಕಾಯಿ ಯಾವಾಗಲಾದರೂ ಇರುವಾಗ 1 ಅಥವಾ 2 ಬಾಳೆಕಾಯಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನೀವೇ ಪದೇ ಅದನ್ನು ಮನೆಯಲ್ಲಿ ಮಾಡ್ಕೊಳ್ತೀರಾ. ನಾನು ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಆದಷ್ಟು ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ನಾನು ಇದನ್ನು ಕೂಡ ತೋರಿಸಿದ್ದು. ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಡಲೆಪುರಿನ ಒಗ್ಗರಣೆ ಮಾಡ್ಕೊಂಡಿದ್ದೆ, ಹಾಗೆಯೇ ಬಾಳೆಕಾಯಿ ಚಿಪ್ಸು ಕೂಡ ಮಾಡ್ಕೊಂಡಿದ್ದಾಯಿತು ಮಗನಿಗೋಸ್ಕರ. ಹಾಗೆಯೇ ಸಂಜೆ ಒಂದು 7 ಗಂಟೆ ಹಾಗೆ ಹೋಗಿ ಗಾಡಿನೂ ಕೂಡ ನಾನು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಮ್ಮ ಮನೆ ಹತ್ರನೇ ಗಣೇಶ ಟೆಂಪಲ್ ಇದೆ, ಅಲ್ಲಿ ಪುರೋಹಿತರು ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ. ನಾವು 4 ವೀಲರ್ ತೊಗೊಂಡಾಗಲೂ ಕೂಡ ಅವ್ರ ಹತ್ರನೇ ಪೂಜೆ ಮಾಡಿಸಿದ್ವಿ, ಹಾಗಾಗಿ ಹೋಗಿ ಅಲ್ಲೇ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನೋಡ್ತಿದ್ದೀರಲ್ಲ, ಇದು ಬಂದು ಗುರುವಾರದ ದಿನದ ವಿಡಿಯೋ ಆಗಿತ್ತು. ನಾವು ಬುಧವಾರ ರಾತ್ರಿನೇ ತೊಗೊಂಡಿದ್ವಿ ಡೆಲಿವರಿನ, ಬಟ್ ಗುರುವಾರ ರಾಘವೇಂದ್ರ ಸ್ವಾಮಿ ವಾರ ಆಗಿದ್ದರಿಂದ ಗುರುವಾರ ಪೂಜೆ ಮಾಡಿಸಿದ್ದಾಗಿತ್ತು. ಸೊ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.